ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಾ? ಮತ್ತು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನಗೆ ಮಲ್ಲಿಕಟ್ಟೆ ಸೈಡ್ ಬರಲಿಕ್ಕಿತ್ತು. ಹಾಗೆ ಬಂದಾಗ ಇಲ್ಲಿ ಒಂದು ನನಗೆ ಶಾಪ್ ಕಣ್ಣಿಗೆ ಬಿತ್ತು. ಹಾಗೇನಲ್ಲಿ ಹೋಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಬನ್ನಿ ನೋಡೋಣ ಏನೆಲ್ಲ ಇದೆ ಅಂತ. ಇಲ್ಲಿ ನನಗಂತೂ ಈ ಶಾಪಲ್ಲಿ ಎಲ್ಲ ವಸ್ತುಗಳು ನೋಡುವಾಗ ನನಗೆ ಬಾಲ್ಯದ ನೆನಪಾಯಿತು. ನಾನು ಸಹ ಕೃಷಿ ಕುಟುಂಬದಿಂದನೇ ಬಂದಿದ್ದು. ಹಾಗಾಗಿ ಇಲ್ಲಿ ಹಳ್ಳಿಯವರೆಲ್ಲ ಯೂಸ್ ಮಾಡುವುದು, ಹಾಗೆಯೇ ಕೃಷಿಕರೆಲ್ಲ ಯೂಸ್ ಮಾಡುವ ಎಲ್ಲ ವಸ್ತುಗಳು ಇಲ್ಲಿ ಸಿಗ್ತದೆ. ನೋಡಿ, ಇದೆಲ್ಲ ಪ್ಲಾಸ್ಟಿಕ್ ಬ್ಯಾಗ್ಗಳು. ಒಂದು 25 years ಬ್ಯಾಕ್ ಎಲ್ಲ ಇದೇ ಥರದ ಬ್ಯಾಗ್ಗಳೆಲ್ಲ ಯೂಸಲ್ಲಿತ್ತು. ನೋಡಿ, ಇದು ಇಲಿ ಹಿಡಿಯೋದು ಗೂಡು. ಇದೆಲ್ಲ ಮುಂಚೆ ಎಲ್ಲ ಸಿಗ್ತಾಯಿತ್ತು, ಈ ಥರದ್ದೆಲ್ಲ ಕ್ಯಾನ್ಗಳು. ಇದು ನೋಡಿ, ಕೋಳಿ ಸಾಕುವವರಿಗೆಲ್ಲ ಯೂಸ್ ಆಗ್ತದೆ, ಕೋಳಿ ಮರಿಗಳನ್ನೆಲ್ಲ ಮುಚ್ಚಿಡಲಿಕ್ಕೆ. ಹಾಗೆಯೇ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಇವಾಗಲೇ ಹೋಗಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ. ಇದು ನೋಡಿ, ಇದು ಬಂದುಬಿಟ್ಟದು ಮೀನು ಹಿಡಿಯೋದು. ಹಾಗೆಯೇ ವೆರೈಟಿ ಕತ್ತಿಗಳೆಲ್ಲ ಇದೆ, ವೆರೈಟಿ ಕ್ವಾಲಿಟಿಯಲ್ಲೆಲ್ಲ ಕತ್ತಿಗಳಿದೆ. ಇದು ನೋಡಿ, ತಡಪೆ ಹೇಳ್ತಾರೆ ಇದಕ್ಕೆ, ಗೆರಸೆ ಏನೋ ಹೇಳ್ತಾರೆ ಕನ್ನಡದಲ್ಲಿ. ಇದು ಹಳೆ ಚಾಪೆಗಳು, ಹಳೆ ಕಾಲದಲ್ಲೆಲ್ಲ ಯೂಸ್ ಮಾಡ್ತಿದ್ದದ್ದು, ಹುಲ್ಲಿನ ಚಾಪೆಗಳು ಇರಬೇಕು ಮೋಸ್ಟ್ಲಿ. ಹಾಗೆಯೇ ಬೀಡಿ ಕಟ್ಟುವವರಿಗೆ ಬೀಡಿದು ಕತ್ತರಿಗಳು, ಹಾಗೆಯೇ ಬೇರೆ ಬೇರೆ ಥರದ ಕತ್ತಿಗಳೆಲ್ಲ ಇದೆ ತುಂಬ. ಹಾಗೆಯೇ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ, ನಾನು ಅಡ್ರೆಸ್ ಹೇಳ್ತೀನಿ. ಆಮೇಲೆ ಲೈಕ್ ಕೊಡಿ ಹಾಗೆಯೇ ವಿಡಿಯೋಕ್ಕೆ. ಹಾಗೆಯೇ ನಿಮಗೆ ನೆಕ್ಸ್ಟ್ ಯಾವ ಥರದ ವಿಡಿಯೋ ಬೇಕಂತಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ಅದು ಅಕ್ಕಿ ಮುಡಿಗಳನ್ನೆಲ್ಲ ಹೋಲ್ಡ್ ಮಾಡಿ ಅಕ್ಕಿಯನ್ನು ಟೆಸ್ಟ್ ಮಾಡೋದು, ಯಾವುದಕ್ಕೆ ಅಂತ ನೋಡ್ಬೋದು. ಹಾಗೆಯೇ ಚಿಕ್ಕ ಚಿಕ್ಕ ಕತ್ತಿಗಳು ಸಹ ಇದೆ, ನಮಗೆ ಹುಲ್ಲು ತೆಗಿಲಿಕ್ಕೆಲ್ಲ ಯೂಸ್ ಆಗ್ತದೆ. ಹಾಗೆಯೇ ಇದು ಸಾರ್ನಡ್ಡೆ ಮಾಡೋದು, ಇದು ಚಿಕ್ಕ ಬುಟ್ಟಿ. ಹಾಗೆಯೇ ಇದು ಮನೆ ಕತ್ತಿಗಳು ಬಂದುಬಿಟ್ಟು. ಇದು ಅನ್ನ ಬಸಿಯುವುದು. ಹಾಗೆಯೇ ಇವಾಗ ಸ್ಲ್ಯಾಬಲ್ಲೆಲ್ಲ ಯೂಸ್ ಮಾಡುವ ಕತ್ತಿಗಳು, ಸ್ಟ್ಯಾಂಡ್ ಕತ್ತಿಗಳು ಇದೆ. ಇದು ಸೆಲ್ಫ್ ಡಿಫೆನ್ಸಿಗೆ ನೋಡಿ, ಕೋಲುಗಳೆಲ್ಲ ಅದು ಸಹ ಇದೆ, ಬಿದಿರಿದ್ದು. ಹಾಗೆಯೇ ಇದು ಮುಟ್ಟಲು ಹೇಳ್ತಾರೆ, ತಲೆಗೆ ಇಡೋದು. ಹಾಗೆಯೇ ಅಕ್ಕಿ ಮುಡಿಗಳು ಸಹ ಇದೆ. ನಿಮಗೆ ಯಾವುದಾದ್ರೂ ಫಂಕ್ಷನಿಗೆ ಹಾಗೆಲ್ಲ ಯೂಸ್ ಮಾಡಲಿಕ್ಕೆ ಇಡಲಿಕ್ಕೆ ಬೇಕಿದ್ರೆ ಅಕ್ಕಿ ಮುಡಿಗಳು. ಹಾಗೆಯೇ ಇದು ಮುಂಚೆಲ್ಲ ಅನ್ನ ಎಲ್ಲ ಇದರಲ್ಲಿ ಇದು ಆದಮೇಲೆ ಇದರಲ್ಲೆಲ್ಲ ಬಿಡಿಸಿ ಹಾಕ್ತಾಯಿದ್ರು, ಅದು ಚಾಪೆಗಳು. ಇದು ನೋಡಿ, ಇದು ಸಹ ಚಾಪೆ. ಇದು ಮೋಸ್ಟ್ಲಿ ಇದರದ್ದು ಯಾವುದು ತೆಂಗಿನ ಗರಿದಿರಬೇಕು, ಗೊತ್ತಿಲ್ಲ. ಹಾಗೆಯೇ ಮಣ್ಣಿನ ಮಡಿಕೆಗಳು. ಹಳ್ಳಿ ಮನೆಗಳಲ್ಲಿ ಏನೆಲ್ಲ ಯೂಸ್ ಮಾಡ್ಬೋದು ಅದೆಲ್ಲ ಸಿಗ್ತದೆ ಇಲ್ಲಿ ವಸ್ತುಗಳೆಲ್ಲ. ಇದು ನೋಡಿ, ಇದೊಂದು ಸ್ಪೆಷಲ್ ನಾಯಿಗೆ ಬೆಲ್ಟ್. ಇದು ಹಳ್ಳಿಯಲ್ಲೆಲ್ಲ ನಾಯಿಗಳಿಗೆ ಚಿರತೆ ಹಿಡಿಬಾರ್ದಂದರೆ ಇಂಥ ಬೆಲ್ಟ್ಗಳನ್ನೆಲ್ಲ ಹಾಕ್ಬೋದಂತೆ, ಅದು ಕುತ್ತಿಗೆಗೆ ಸೇಫ್ಟಿ. ಹಾಗೆಯೇ ಇಲ್ಲಿ ಉಪ್ಪಿಗೆ ಹಾಕಿದ ಮಾವಿನಕಾಯಿ, ಹಾಗೆಯೇ ಹಲಸಿನಕಾಯಿ, ಉಪ್ಪಡು ಪಚ್ಚರಿ ಹೇಳ್ತಾರೆ, ಅದು ಸಹ ಸಿಗ್ತದೆ. ಇದು ಶಾಪ್ ಬಂದುಬಿಟ್ಟು ಮಲ್ಲಿಕಟ್ಟೆಯಲ್ಲಿ KFC ಪಕ್ಕದಲ್ಲಿ ಇದೆ, ಅದೇ ಸೈಡಲ್ಲಿದೆ. ನೋಡಿ, ಇದೆಲ್ಲ ಮಜ್ಜಿಗೆ ಇದು ಮಾಡೋದು ಇದೆಲ್ಲ. ಹಾಗೆಯೇ ಇದು ಕುದುರೆದು, ಇದು ಹಗ್ಗ ಸಹ ಉಂಟು, ಹುಲ್ಲಿಂದ ಏನೋ ಮಾಡಿದ್ದು. ಹಾಗೆ ಕುದುರೆದು ಕಾಲಿಗೆ ಇದು ಅಂತ ಹಾಕಿದ್ದದು, ಅದು ಮನೆಗೆಲ್ಲ ಇಟ್ಟರೆ ಒಳ್ಳೆಯದಂತೆ, ದೃಷ್ಟಿಗೆಲ್ಲ. ಹಾಗೆಯೇ ಹಳೆಯ ಕಾಲದಲ್ಲಿ ನೋಡಿ, ಸೀಮೆಎಣ್ಣೆದು ಲ್ಯಾಂಪ್ಗಳೆಲ್ಲ ಯೂಸ್ ಮಾಡ್ತಿದ್ದಲ್ಲ, ಅದೆಲ್ಲ ಸಹ ಇದೆ ಇಲ್ಲಿ. ಅದು ಸಹ ನಿಮಗೆ ಚಿಕ್ಕ ದೊಡ್ಡ ಸೈಜಲ್ಲೆಲ್ಲ ಸಿಗುತ್ತೆ. ಹಾಗೆಯೇ ನೋಡಿ, ಇದು ನ್ಯಾಚುರಲ್ ಗೆರಟೆಯಲ್ಲಿ ಮಾಡಿದಂಥ ಇದು ಸ್ಪೂನುಗಳು. ಹಾಗೆಯೇ ಇದು ಗೆಜ್ಜೆ ಕತ್ತಿ ಹೇಳ್ತಾರೆ ನೋಡಿ, ಇದು ಚಿಕ್ಕ ಮಕ್ಕಳಿಗೆ ತೊಟ್ಟಿಲು ಹಾಕುವಾಗೆಲ್ಲ ಇಡ್ತಾರೆ, ತೊಟ್ಟಿಲು ಅಡಿಯಲ್ಲಿ ಗೆಜ್ಜೆ ಕತ್ತಿಗಳು. ಹಾಗೆಯೇ ವೆಯ್ಟ್ ಎತ್ತುವಂಥದ್ದು, ಹಾಗೆಯೇ ಕೊಳಲು, ಹಾಗೆಯೇ ವೆರೈಟಿ ಥರದ ಬುಟ್ಟಿಗಳೆಲ್ಲ ಇದೆ, ತುಂಬ ವೆರೈಟಿ. ಹಾಗೆಯೇ ಸೈಜ್ಗಳಲ್ಲಿ ಎಲ್ಲ ಬುಟ್ಟಿಗಳು ಸಿಗ್ತದೆ. ಹಾಗೆಯೇ ಇದು ಅಂಗಳೆಲ್ಲ ಗುಡಿಸ್ಲಿಕ್ಕೆಲ್ಲ ಯೂಸ್ ಆಗ್ತದೆ, ಇದು ಇಡುಸುಡಿಗಳು. ಹಾಗೆಯೇ ಇಡುಸುಡಿ ಸಹ ಇದೆ, ಇದು ಸಣ್ಣ ಬಸಿಲಿಕ್ಕೆಲ್ಲ ಯೂಸ್ ಆಗ್ತದೆ. ಮತ್ತೊಂದಿದೆ ನೋಡಿ, ಇದು ಹೂವೆಲ್ಲ ಕೊಂಡೋಗಿ. ಹಾಗೆಯೇ ಇದು ಬಾವಿಯಲ್ಲಿ ಏನಾದರೂ ಬಿದ್ದಿದ್ರೆ ಅದನ್ನು ಮೇಲಕ್ಕೆ ಎತ್ತಲಿಕ್ಕೆ ಯೂಸ್ ಆಗ್ತದೆ.
ಇದೆಲ್ಲ ಬಿಸಿ ಪಾತ್ರೆಗಳನ್ನೆಲ್ಲ ನಮ್ಮ ಕಿಚನಲ್ಲಿ ಇಡಲಿಕ್ಕೆ ಯೂಸ್ ಆಗುವಂಥದ್ದು. ಇದು ಹಕ್ಕಿ ಹೊಡೆಯುವುದು ಇದೊಂದು. ಹಾಗೆಯೇ ಇದು ಹಾರ ಸಹ ಉಂಟು, ಗಂಧದ ಹಾರಗಳು. ವಿಡಿಯೋವನ್ನು ಶೇರ್ ಮಾಡಿ. ಹಾಗೆಯೇ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಥ್ಯಾಂಕ್ ಯು. ಬಾಯ್ ಬಾಯ್.